ಇನ್ನು G20 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾಗೆ ಭೇಟಿ ನೀಡಿದ್ದಾರೆ. ಈಗ ಮೋದಿ ಆಸ್ಟ್ರೇಲಿಯಾಗೆ ತಲುಪಿದ್ದಾರೆ. G20 ಶೃಂಗಸಭೆಯಲ್ಲಿ ಪಾಲ್ಗೊಳ್ಳಲು ಪ್ರಧಾನಿ ನರೇಂದ್ರ ಮೋದಿ ಆಸ್ಟ್ರೇಲಿಯಾಗೆ ತಲುಪಿರುವಂತದ್ದು. ಈ ಒಂದು ಶೃಂಗಸಭೆಯ ಹಿನ್ನೆಲೆಯಲ್ಲಿ ಪ್ರಧಾನಿ ಮೋದಿ ವಿಶ್ವ ನಾಯಕರೊಂದಿಗೆ ಮಾತುಕತೆ ಕೂಡ ನಡೆಸಲಿದ್ದಾರೆ. The biorefinery industry is developing as a key growth sector. So, Prime Minister, the work that we're doing is looking to transform agricultural crops like sugarcane and cotton and rice and other grain crops, which we know are very important to both Australia and to India, because we have no more important challenge than to feed the world and feed future generations. Prime Minister, this is an important growth opportunity, and we're very excited about the opportunities in this space, because when we can add more value to agriculture and not just produce one product, but produce many products from our crops, we know that we can create jobs in regional communities. ಮೋದಿ ಅಲ್ಲಿ ಸಂದರ್ಶಕರ ಡೈರಿಯಲ್ಲಿ ಸಹಿ ಕೂಡ ಹಾಕಿದ್ದಾರೆ. 5 ದಿನಗಳ ಕಾಲ ಆಸೀಸ್ ಪ್ರವಾಸದಲ್ಲಿರುವ ಮೋದಿ ಇವತ್ತು ಇಂಗ್ಲೆಂಡ್ ಪ್ರಧಾನಿ ಡೇವಿಡ್ ಕ್ಯಾಮರೂನ್ ಮತ್ತು ಜಪಾನ್ ಪ್ರಧಾನಿ ಶಿಂಜೋ ಅಬೆ ಅವರನ್ನ ಭೇಟಿ ಮಾಡ್ತಾರೆ. ಅಲ್ಲದೆ ಇಂದು ರಾತ್ರಿ ಶಿಂಜೋ ಅಬೆ ಜೊತೆ ಮೋದಿ ಔತಣಕೂಟದಲ್ಲಿ ಕೂಡ ಭಾಗವಹಿಸುವ ಸಾಧ್ಯತೆ ಇದೆ. ಆಸ್ಟ್ರೇಲಿಯಾದಲ್ಲಿ ನಡೆಯಲಿರುವಂತಹ G20 ಶೃಂಗಸಭೆಯಲ್ಲಿ ಮೋದಿ ಭಾಗವಹಿಸುತ್ತಾರೆ. ನಂತರ ಆಸ್ಟ್ರೇಲಿಯಾ ಪ್ರಧಾನಿ ಟೋನಿ ಅಬೌಟ್ ರನ್ನ ಕೂಡ ಆಸ್ಟ್ರೇಲಿಯಾದ ಕ್ಯಾನ್ಬೆರಾದಲ್ಲಿ ಪ್ರಧಾನಿ ಭೇಟಿಯಾಗ್ತಾರೆ. ಅಲ್ಲಿ ದ್ವಿಪಕ್ಷೀಯ ಮಾತುಕತೆ ಕೂಡ ನಡೆಯುತ್ತೆ. ಈ ವೇಳೆ ಮೂಲಸೌಕರ್ಯಕ್ಕೆ ಭೇಟಿ ಕೊಟ್ಟಿರುವ ಪ್ರಧಾನಿ ಮೋದಿ 5 ದಿನಗಳ ಕಾಲ ಆಸ್ಟ್ರೇಲಿಯಾದಲ್ಲಿ ಇರ್ತಾರೆ. ಮೊದಲು ಬ್ರಿಸ್ಬೇನ್ನಲ್ಲಿ ಬಂದಿಳಿದ ಮೋದಿ ಅವರನ್ನ ಆದರದಿಂದ ಸ್ವಾಗತ ಮಾಡಲಾಯಿತು. ಇದೀಗ ಪ್ರಧಾನಿ ಮೋದಿ ಆಸ್ಟ್ರೇಲಿಯಾದ ಕ್ವೀನ್ಸ್ಲ್ಯಾಂಡ್ ವಿವಿಯಲ್ಲಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದಾರೆ. ಅಲ್ಲಿ ಅವರಿಗೆ ವಿಶೇಷವಾಗಿ ಆದರಾತಿಥ್ಯದಿಂದ ಸ್ವಾಗತ ಕೋರಲಾಗ್ತಾ ಇದೆ. At QUT, we've been developing capacity in this space, and we've been partnering internationally with many people, including our Indian partners. ಪ್ರಧಾನಿ ಆಸ್ಟ್ರೇಲಿಯಾದ ಬ್ರಿಸ್ಬೇನ್ ತಲುಪಿದ್ರು. ಕ್ವೀನ್ಸ್ಲ್ಯಾಂಡ್ ಯೂನಿವರ್ಸಿಟಿಗೆ ಭೇಟಿ ನೀಡಿ ಹಾಗೆ ಎರಡೂ ದೇಶಗಳ ನಡುವೆ ಸೌಹಾರ್ದತೆ ಮತ್ತು ವ್ಯಾಪಾರ ವ್ಯವಹಾರ ಕುರಿತು ಮೋದಿ ಚರ್ಚೆ ಮಾಡ್ತಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿರುವಂತದ್ದು. ಇನ್ನು ಮೋದಿ ಅವರನ್ನ ಸ್ವಾಗತಿಸಲು ಆಸ್ಟ್ರೇಲಿಯಾ ಪ್ರಧಾನಿ ಟೋನಿ ಅಬೌಟ್ ಭಾರಿ ಸಿದ್ಧತೆ ಕೂಡ ನಡೆಸಿದ್ದಾರೆ. 1986ರಲ್ಲಿ ಮಾಜಿ ಪ್ರಧಾನಿ ದಿವಂಗತ ರಾಜೀವ್ ಗಾಂಧಿ ನಂತರ ಆಸ್ಟ್ರೇಲಿಯಾಗೆ ಭೇಟಿ ನೀಡಿ 28 ವರ್ಷಗಳ ಬಳಿಕ ಭಾರತದ ಪ್ರಧಾನಿಯೊಬ್ಬರು ಇಲ್ಲಿಗೆ ಈಗ ಭೇಟಿ ನೀಡುತ್ತಿರುವಂತದ್ದು. ನರೇಂದ್ರ ಮೋದಿ 28 ವರ್ಷಗಳ ನಂತರ ಅಲ್ಲಿಗೆ ಭೇಟಿ ನೀಡುತ್ತಿರುವಂತಹ ಮೊದಲ ಪ್ರಧಾನಿ ಅನಿಸಿಕೊಂಡಿದ್ದಾರೆ. ಈ ನಿಟ್ಟಿನಲ್ಲಿ 161 ವರ್ಷ ಇತಿಹಾಸವಿರುವ ಮೆಲ್ಬೋರ್ನ್ ಕ್ರಿಕೆಟ್ ಸ್ಟೇಡಿಯಂನಲ್ಲಿ ಮೋದಿಗಾಗಿ ವಿಶೇಷ ಸ್ವಾಗತ ಕಾರ್ಯಕ್ರಮವನ್ನು ಕೂಡ ಏರ್ಪಾಟು ಮಾಡಲಾಗಿದೆ. ಅಲ್ಲದೆ ಮೋದಿ ಆಸ್ಟ್ರೇಲಿಯಾದ ಜಂಟಿ ಸದನವನ್ನು ಉದ್ದೇಶಿಸಿ ಕೂಡ ಮಾತನಾಡುತ್ತಾರೆ. ನಂತರ ನವೆಂಬರ್ 19ರಂದು ಪ್ರಧಾನಿ ಮೋದಿ ಆಸ್ಟ್ರೇಲಿಯಾದಿಂದ ಫಿಜಿ ದ್ವೀಪ ರಾಷ್ಟ್ರಕ್ಕೆ ಪ್ರವಾಸವನ್ನು ಕೈಗೊಳ್ಳುತ್ತಾರೆ. With 5 Indian research organisations, 4 of which are part of the Centres of Excellence that have been set up by the Indian government, and we also have 3 Australian partners as well in this project. We can create revenue that helps us sustain our rural and regional centres, and that's the work that we're very excited about doing. We know that there are companies engaged in this space like Coca-Cola and DuPont, BASF, some of the major global brands are very interested in this technology. And so there are products like the Coca-Cola plant bottle, which is 30% made from... G20 ಶೃಂಗಸಭೆಗಾಗಿ ಆಸ್ಟ್ರೇಲಿಯಾ